ಇನ್ನು ಸೂರ್ಯವಂಶ ಸಿನಿಮಾದ ಅತಿ ದೊಡ್ಡ ನಾಯಕ ಅಂತಲೂ ಕೂಡ ಹೇಳ್ಬೋದು. ಇಂಥ ಅದ್ಭುತವಾದ ನಟ ಇದೀಗ ಹೃದಯಘಾತದಿಂದ ಈಗ ಕೊನೆ ಸೆಳೆದಿದ್ದಾರೆ ಎಂಬ ಮಾಹಿತಿ ಇದೀಗ ಬರ್ತಾ ಇದೆ. ಹಾಗಾದ್ರೆ ನಿಜಕ್ಕೂ ಆಗಿರೋದು ಏನು ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ. ಅದಕ್ಕೂ ನಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ. ಸೂರ್ಯವಂಶ ಸಿನಿಮಾ 2000ರಲ್ಲಿ ಬಂದಂಥ ಸಿನಿಮಾ, ಹಾಗೆ 1 ವರ್ಷಗಳ ಕಾಲ ಬರೋಬ್ಬರಿ ಹಿಟ್ಟನ್ನು ಕೂಡ ಪಡೆದುಕೊಂಡಿತ್ತು. ಇನ್ನು ವಿಷ್ಣುವರ್ಧನ್ ದ್ವಿಪಾತ್ರದಲ್ಲಿ ಅಭಿನಯಿಸಿದಂಥ ಈ ಸಿನಿಮಾವನ್ನು HD ಕುಮಾರಸ್ವಾಮಿ ಚನ್ನಾಂಬಿಕಾ ಪ್ರೊಡಕ್ಷನ್ಸ್ನಲ್ಲಿ ನಿರ್ಮಾಣ ಮಾಡಿದರು. ಇದರ ವಿಲನ್ ಆಗಿ ಕಾಣಿಸಿಕೊಂಡಿರುವಂಥ ಲಕ್ಷ್ಮಣ್ ಅವರು ಇದೀಗ ವಿಧಿವಶರಾಗಿದ್ದಾರೆ. ಮಧ್ಯರಾತ್ರಿ 1:30 ಸುಮಾರಿನಲ್ಲಿ ಬೆಂಗಳೂರಿನಲ್ಲೇ ಇರುವಂಥ ಖಾಸಗಿ ಆಸ್ಪತ್ರೆಯಲ್ಲಿ ವಿಧಿವಶರಾಗಿದ್ದಾರೆ ಎಂಬ ಮಾಹಿತಿ ಬರ್ತಾ ಇದೆ. ನಿಜಕ್ಕೂ ಕೂಡ ತುಂಬ ನೋವಿನ ಸುದ್ದಿ ಇದು. ಲಕ್ಷ್ಮಣ್ ಅವರು ಕೇವಲ ಸೂರ್ಯವಂಶ ಮಾತ್ರವಲ್ಲದೆ ಅತಿ ದೊಡ್ಡ ಸಿನಿಮಾಗಳು ಕೂಡ ಮಾಡಿದರು. ಇತ್ತೀಚೆಗೆ ಆರ್ಥಿಕ ಸಮಸ್ಯೆಗಳು ಕೂಡ ಉಂಟಾಯಿತು ಅಂತ ಹೇಳ್ಬೋದು. ಇಷ್ಟು ವರ್ಷಗಳು ಇಷ್ಟು ಸಿನಿಮಾದಲ್ಲಿ ದುಡಿದ್ರೂ ಸಹ ಅವರೊಂದು ಸ್ವಂತ ಮನೆಯಲ್ಲಿ ಕೂಡ ಇರೋಕ್ಕೆ ಸಾಧ್ಯವಾಗಲಿಲ್ಲ. ಒಂದು ಸಣ್ಣ ಮನೆಯಲ್ಲಿ ಬಾಡಿಗೆಯಲ್ಲಿ ಇದ್ದರೆ ಇತ್ತೀಚೆಗೆ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಕೊಟ್ಟದ ಇಂಟರ್ವ್ಯೂನಲ್ಲಿ ಅದು ಹೇಳ್ಕೊಂಡು ತುಂಬಾ ಭಾವನಾತ್ಮಕವಾಗಿ ಕಣ್ಣೀರು ಕೂಡ ಹಾಕಿದರು. ಇಂಥ ಅದ್ಭುತವಾದ ಕಲಾವಿದ ಇದೀಗ ತೀವ್ರದ ಹೃದಯಘಾತದಿಂದ ಕೊನೆ ಸೆಳೆದಿದ್ದಾರೆ ಅಂತ ಹೇಳ್ಬೋದು. ನಿಜಕ್ಕೂ ಅಷ್ಟೆಲ್ಲ ವರ್ಷಗಳೆಲ್ಲ ಹೋರಾಟ ಮಾಡಿ ಅಂಥ ದೊಡ್ಡ ವಿಲನ್ಗಳಾಗಿ ದೊಡ್ಡ ಸಿನಿಮಾ ನಟರೊಂದಿಗೆ ನಟನೆ ಮಾಡಿದಂಥ ಲಕ್ಷ್ಮಣ್ ಅವರು ಸ್ವಂತ ಒಂದು ಮನೆ ಇಲ್ಲ ಅಂತ ಹೇಳ್ಕೊಂಡಿದ್ದು ಕೂಡ ತುಂಬ ನೋವಾಯಿತು. ಇವತ್ತು ಈ ಭೂಮಿನೇ ಕೂಡ ಬಿಟ್ಟು ಹೋಗಿದ್ದಾರೆ. ಏನೇ ಇರಲಿ ಲಕ್ಷ್ಮಣ್ ಅವರ ಆತ್ಮಕ್ಕೆ ಶಾಂತಿ ದೊರಕಲಿ.